ಇಬ್ಬರು ಕೂಡ ಡ್ಯಾನ್ಸ್ ಅಲ್ಲಿ ನಿಮ್ದೇ ಆದಂತ ಹೆಸರುಗಳನ್ನ ಮಾಡಿದಿರ ಅವರು ಕೂಡ ಡ್ಯಾನ್ಸ್ ತೋರಿಸ್ಕೊಂಡಿದ್ದಾರೆ ಅವರು ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಬೈ ಎನಿ ಚಾನ್ಸ್ ಇಬ್ರದ್ದು ಒಳ್ಳೆ ಡ್ಯಾನ್ಸ್ ಸೀಕ್ವೆನ್ಸ್ ಇದೆಯಾ ನನ್ನ ಕ್ಯೂರಿಯಾಸಿಟಿ ಕ್ವೆಶ್ಚನ್ ಇದೆಯಾ ಅಮ್ಮ ಅಲ್ಲ ನಾನು ಇದು ಹೇಳ್ತೀನಿ ರಾಗಿ ರೊಟ್ಟಿನೂ ಪಿಜ್ಜಾನು ಒಟ್ಟಿಗೆ ಮಾಡಬಾರ್ದು ಹಂಗೆ ರಾಗಿ ರೊಟ್ಟಿ ಚಟ್ನಿ ಹಳ್ಳಿಯಲ್ಲಿ ಡ್ಯಾನ್ಸ್ ಮಾಡಲ್ಲ ಡ್ಯಾನ್ಸ್ ಮಾಡ್ತಾರೆ ಆದ್ರೆ ನೀವು ಇವರೆಲ್ಲ ಡ್ಯಾನ್ಸ್ ಹಳ್ಳಿಗೆ ಮೆಚ್ಚಾಗಲ್ಲ ಹಂಗೆ ಇವ್ರದ್ದು ಹಳ್ಳಿ ಡ್ಯಾನ್ಸ್ ನೀವು ರಾಗಿ ಮುದ್ದೆಗೂ ಪಿಜ್ಜಾಗೂ ಮಿಕ್ಸ್ ಮಾಡಬೇಡಿ ನೋಡಿ ಇಲ್ಲ ನಾವು ಹೇಳ್ತಿರೋದು ರಾಗಿ ರೊಟ್ಟಿ ಸ್ಟೋರಿ ರಾಗಿ ರೊಟ್ಟಿ ಸ್ಟೋರಿ ಸೊ ರಾಗಿ ರೊಟ್ಟಿ ಸ್ಟೋರಿಯಲ್ಲೂ ಅಟ್ಲೀಸ್ಟ್ ಒಂದೇನೋ ನೀವು ರಾಗಿ ರೊಟ್ಟಿ ಹೆಂಗ್ ತಿನ್ಬೇಕು ಹಂಗೆ ತಿನ್ನಷ್ಟು ಮಾಡಿದೀವಿ ಕರೆಕ್ಟಾ ಪಿಜ್ಜಾಗೆ ಹೋಗ್ಬೇಡಿ ಅಲ್ಲ ನಿಮ್ಮ ಮಾತಿಗೆ ಈ ಅಬ್ಜೆಕ್ಷನ್ ಮಾಡುವಂಥದ್ದೇ ಇಲ್ಲ ರಾಗಿ ರೊಟ್ಟಿ ಟೇಸ್ಟ್ಫುಲ್ ಆದ್ರೆ ಪಿಜ್ಜಾ ಪಕ್ಕದಲ್ಲಿ ಇಟ್ಕೊಂಡು ತಿಂದಾಗ ರಾಗಿ ರೊಟ್ಟಿ ರುಚಿಸಲ್ಲ ಸಪ್ರೇಟ್ ರಾಗಿ ರೊಟ್ಟಿ ತಿನ್ನಕ್ಕೆ ಹೋದಾಗ ಆ ಟೇಸ್ಟು ಇನ್ನು ಬೇರೆ ಕಡೆ ಯೋಚಿಸೋಕ್ಕೆ ಮನಸ್ಸು ಬರಲ್ಲ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅವ್ರ ಡ್ಯಾನ್ಸ್ ಆಗ್ಬೋದು ಅವ್ರ ಹಾಡು ಆಗ್ಬೋದು ಅಥವಾ ಅವ್ರದ್ದು ಕ್ವಾಲಿಟಿ ಆಗ್ಬೋದು ಅಲ್ಲಿ ಗೊತ್ತಾಗುತ್ತೆ ಮ್ಯಾಮ್ ನೀವು ಫಸ್ಟ್ ಕಟ್ ನೋಡಿದ್ದೀರಾ ಸನ್ಮಾನ ನಿಮ್ಗೇನಾದರೂ ತೋರಿಸಿದ್ರೆ ನೋಡಿದ್ದೀನಿ ಬಟ್ ಏನು ನೋಡಿದ್ದೀನಿ ಅಷ್ಟೇ ಹೇಳ್ತೀನಿ ಬರೀ ನೋಡಿದ್ದೀನಿ ಅಷ್ಟೇ ಹೇಳ್ತೀನಿ ಇನ್ನೇನು ಹೇಳಲ್ಲ ಅಂದರೆ ಮನೆಯಲ್ಲೇ ಒಂದು ಸೂಪರ್ ಸ್ಟಾರ್ ಕಿಂಗ್ ಆಫ್ ಸ್ಯಾಂಡಲ್ವುಡ್ ಅಂದರೆ ತಪ್ಪಾಗಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರು ನಿಮ್ಮ ಮಗನೇ ಇದ್ದಾರೆ ಸೊ ಅವ್ರ ಆ್ಯಕ್ಟಿಂಗ್ನ ನೋಡಿರ್ತೀರಿ ಸೊ ಅವ್ರು ಪರ್ಫಾರ್ಮ್ ಮಾಡೋದನ್ನ ನೋಡಿರ್ತೀರಿ ಸೊ ನಿಮ್ಮ ಚುಚ್ಚಲ ಚಿತ್ರದಲ್ಲಿ ಒಂದು ಹೀರೋ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅದು ಹೆಂಗಾದರೂ ಒಂದ್ಸಲಿ ತಲೆಗೆ ಬಂದೇ ಬರುತ್ತೆ ಆ ಥರದ್ದು ಏನಾದ್ರು ತಲೆಗೆ ಬಂತ ಕಂಪ್ಯಾರಿಸಮ್ ಮಾಡಬಾರ್ದು ಡಾಕ್ಟರ್ ರಾಜ್ಕುಮಾರ್ಗೂ ಪುನೀತ್ಗೂ ಶಿವಣ್ಣಗೂ ಮಾಡಬಾರ್ದು ಅಣ್ಣವರೇ ಪುನೀತೆ ಯಶ್ ಆ ಥರ ಬೇರೆ ಬೇರೆ ಇರುತ್ತೆ ಈಗ ಪೃಥ್ವಿ ಎಂಬರ್ದೇ ಒಂದು ಕ್ವಾಲಿಟಿ ಕತೆಗೆ ತಕ್ಕಾಗ ಮಾಡ್ತಾರೆ ಕತೆ ಬಂದಾಗ ಮಾಡ್ತಾನೆ ಕಂಪ್ಯಾರಿಸಮ್ ಮಾಡಕ್ಕೆ ಹೋಗ್ಬಾರ್ದು ಇವಾಗ ಕಂಪ್ಯಾರಿಸನ್ ಅಲ್ಲ ಅಂದ್ರೂ ಕೂಡ ಸೊ ನಿಮಗೆ ತುಂಬಾ ಗೊತ್ತಿರುತ್ತಲ್ಲ ಇವಾಗ ಆಕ್ಟಿಂಗ್ ಇದ್ರಲ್ಲಿ ಹೀಗೆ ಮಾಡಿದಾನೆ ಏನು ಬಿಕಾಸ್ ಮಗ ಮಾಡಿದ್ ನೋಡಿ 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 ಆ ಥರ ಇರುತ್ತಲ್ಲ ಮಗನಿಗಿನ್ನ ಚೆನ್ನಾಗಿ ಆ ಕತೆಗೆ ತಕ್ಕಾಗ ಮಾಡಿರ್ತಾರೆ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದನ್ನ ಮಾಡ್ಬೇಕು ಯಾವ್ದಾದ್ರು ಒಂದ್ ಸೀಕ್ವೆನ್ಸ್ ನಲ್ಲಿ ಇಬ್ರು ಅಪ್ರಿಶಿಯೇಟ್ ಮಾಡುವಂತ ಸೀಕ್ವೆನ್ಸ್ ಕಂಪ್ಯಾರಿಸಮ್ ಮಾಡಲ್ಲ ಅಲ್ಲ ಮ್ಯಾಮ್ ಇವರಿಬ್ರನ್ನ ಆಕ್ಟರ್ ಮತ್ತೆ ಇವರಿಬ್ಬರು ಮಾಡಿದೀನಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಆಗ್ಲಿ ನಮ್ಮ ಉಪ್ಪಿ ಸರ್ ಪುನೀತ್ ಸರ್ ಅವ್ರು ಯಾರನ್ನಾರು ತಂದ್ರೆ ಆ ಕಂಪೇರ್ ಮಾಡಕ್ ಹೋಗ್ಬಾರ್ದು ಬಟ್ ಹೆಂಗೆ ಅಂದ್ರೆ ಆ ಕತೆ ಪೂರ್ವಕವಾಗಿ ಅವ್ರು ಏನ್ ಕೊಡ್ಬೇಕು ಅದು ಕೊಟ್ಟಿದ್ದಾರೆ ಯಾವುದನ್ನು ಯಾವುದ್ರಿಗೂ ಕಂಪೇರ್ ಮಾಡಿ ಮಾತಾಡೋಕೆ ಈಗ ನಮ್ಮಲ್ಲಿ ಸ್ಟಾರ್ ಇದ್ದಾರೆ ಅಂತ ಅವ್ರಿಗೆ ಕಂಪೇರ್ ಮಾಡಬಾರ್ದು ಚೆನ್ನಾಗಿರಲ್ಲ ಅದು ನಿಮಗೆ ತುಂಬಾ ಇಲ್ಲ ಅದನ್ನು ನಾನು ಯಾವತ್ತೂ ಯೋಚಿಸೂ ಇಲ್ಲ ಪೃಥ್ವಿ ಎಂಬರ್ಗೆ ಒಂದು ಸಿನಿಮಾ ಮಾಡಿದ್ದೀವಿ ಅದು ಚೆನ್ನಾಗಿ ಬರಬೇಕು ಆಡಿಯನ್ಸ್ ತಗೋಬೇಕು ಅಷ್ಟೇ ನಮ್ಮ ತಲೆಯಲ್ಲಿ ಕಾವ್ಯ ಮೇಡಮ್ ನಮ್ಮ ಪಾತ್ರ ಮಾಡಿದ್ದಾರೆ ಅವ್ರು ನಮ್ಮ ಹೀರೋಯಿನ್ನು ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು ಇಷ್ಟು ಬಿಟ್ಟರೆ ನನ್ನ ಸೊಸೆನೂ ಸ್ಟಾರು ಅಲ್ಲಿಗೆ ನನ್ನ ಸೊಸೆ ತರಬಾರ್ದು ನಮ್ಮ ಯಶನ್ ತರಬಾರ್ದು ತಪ್ಪಾಗುತ್ತಲ್ವ ಎಲ್ಲರನ್ನೂ ಎಲ್ಲ ರೀತಿಲೂ ಅದು ಬೇರೆ ಬೇರೆ ನೋಡ್ಬೋದು ಅದು ಇದೆ ಚೆನ್ನಾಗಿ ಮಾಡ್ತಾರೆ ಹಂಗನ್ಬಿಟ್ಟು ಇವ್ರಿಗೆ ಅವ್ರನ್ನ ಕಂಪೇರ್ ಮಾಡಿಬಿಟ್ಟು ಅವ್ರ ಥರ ನೀವು ಮಾಡಿಲ್ಲ ಅನ್ನೋದು ಎಷ್ಟಕ್ಕೆ ಆ ಥಿಂಕಿಂಗು ಬಂದಿಲ್ಲ ನನಗೆ ಬರಲೂಬಾರ್ದು ನಂಗೆ ಬಂದೂ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತು ನಾನು ಆ ಪುನೀತನ್ ನೋಡ್ತೀನಿ ನಮ್ಮ ಉಪ್ಪಿ ಸರ್ ನೋಡ್ತೀನಿ ಎಲ್ಲರನ್ನೂ ನೋಡ್ತೀನಿ ಇವ್ರಿಗೆ ಇಲ್ಲಿ ಇವ್ರನ್ನೇ ಆದ ಒಂದು ಇಷ್ಟಪಟ್ಟು ನೋಡಿದ್ದೀನಿ ಇವರೇ ಪೃಥ್ವಿ ಅಂಬಾರೆ ಕಾವ್ಯನೇ ಆ ಥರ ನೋಡ್ಬೇಕು ಯಾರೇ ಆದರೂ ನೀವು ಹಂಗೆ ನೋಡಿ ಥಿಯೇಟ್ರಿಗೆ ಹೋದಾಗ ಪೃಥ್ವಿ ಎಂಬಾರಾಗಿ ನೋಡಿ ಅಲ್ಲಿ ನೀವು ತಗೋಬೇಕು ಅವ್ರನ್ನ ಒಳಗಡಿಕೆ ಯಾರಿಗೂ ಕಂಪೇರ್ ಮಾಡಬಾರ್ದು ಓಕೆ ಸೊ ಮ್ಯಾಮ್ ಟೀಸರು ರಿಲೀಸ್ ಆದಮೇಲೆ ಇಂಡಸ್ಟ್ರಿ ನಿಮಗೆ ಬಹಳ ಹತ್ರ ಆಗಿರೋದ್ರಿಂದ ಯಾರಾದರೂ ಬಿಗ್ ಸ್ಟಾರ್ ಕಾಲ್ ಮಾಡಿ ನಿಮಗೆ ಮಾತಾಡಿದ್ದುಂಟಾ ಏನು ಹೇಳಿದ್ರು ಎಲ್ಲರೂ ಮಾತಾಡ್ತಾರಮ್ಮ ನೀವು ಬರಬೇಕಿತ್ತು ಬಂದಿದ್ದೀರಾ ಚೆನ್ನಾಗಿದೆ ಒಳ್ಳೆಯದಾಗಲಿ ಅಂತ ಮಾತಾಡ್ತಾರೆ ಎಲ್ಲರೂ ಮುಂಚೆಯಿಂದನೂ ಏನಾದ್ರು ಸಮಾಚಾರ ಇದ್ದಾಗ ಮಾಡ್ತಾರೆ ಆದರೆ ಈಗ ಅವರಿಗೆಲ್ಲ ಹತ್ರದಿಂದ ನೋಡಿದವ್ರಿಗೆ ಗೊತ್ತು ಅಮ್ಮ ಏನೋ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಮಾತಾಡ್ತಾರೆ ಬಟ್ ಅವರೆಲ್ಲ ಸಿನಿಮಾ ಬಂದಮೇಲೆ ಚೆನ್ನಾಗಾದ್ಮೇಲೆ ಆಮೇಲೆ ನಾನೇ ಹೇಳ್ತೀನಿ ಚೆನ್ನಾಗಾಯ್ತು ನೋಡ್ರಪ್ಪ ನಿಮ್ಮೆಲ್ಲರದು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಅಂದರೆ ತುಂಬ ಆಪ್ತರು ಈಗ ನೀನೆಲ್ಲೋ ಈಗ ಪರಿಚಯ ಆಗಿದೆಯಮ್ಮ